ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಬೆಂಗಳೂರು ಕೂಗಳತೆ ದೂರದಲ್ಲೇ ಅಕ್ರಮ ಗಣಿ ಸಿಡಿಲು. ಲಾಕ್ಡೌನ್ನಿಂದ ಕಂಗೆಟ್ಟ ಜನರಿಗೆ ಎಲ್ಪಿಜಿ ದುಬಾರಿ ಶಾಕ್. ಅಮೆರಿಕ ಸೇನೆ ತೆರಳಿದ ಮೇಲೆ ಹೇಗಿದೆ ಕಾಬೂಲ್ ಸ್ಥಿತಿ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಕೂಗಳತೆ ದೂರದಲ್ಲೇ ನಡೀತಿದ್ಯಾ ಅಕ್ರಮ ಗಣಿಗಾರಿಕೆ. ಗಣಿ ಸ್ಫೋಟದಿಂದಾಗಿ ರೈತರ ಬೆಳೆ ನಾಶವಾಗಿದ್ದು ಎಲ್ಲಿ? ಗಣಿ ಧೂಳಲ್ಲಿ ಬದುಕಲಾರದೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ರ ಅನ್ನದಾತರು? ನೋಡೋಣ ಅಕ್ರಮ ಗಣಿ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಗೆ ಎಲ್ಲಿಯೇ ಇಲ್ಲದಂತಾಗಿದೆ. ನಿರಂತರ ಬೆಟ್ಟ ಬಗೆದು ಭೂಗಳ್ಳರು ಚಿನ್ನ ದೋಚುತ್ತಿದ್ದಾರೆ. ಭೂಗಳ್ಳರ ಅಂಧಾದರ್ಬಾರ್ಗೆ ರೈತರ ಬದುಕೆ ನಾಶವಾಗ್ತಿದೆ. ನಿರಂತರ ಗಣಿಗಾರಿಕೆ ಅನ್ನದಾತರ ಜೀವ ಹಿಂಡುತ್ತಿದೆ. ರೈತರ ಬದುಕಿಗೆ ಮೈನಿಂಗ್ ಧೂಳು ಮೆತ್ಕೊಳ್ತಿದೆ. ಅಕ್ರಮ ಗಣಿಗಾರಿಕೆಯ ಗರ್ಭ ಹೊಕ್ಕಂತಹ TV9 ಗಣಿಕೋರರ ದಾಳಿಯ ದರ್ಶನ ಮಾಡಿಸುತ್ತದೆ. ಅಕ್ರಮ ಗಣಿಗಾರಿಕೆಯಿಂದಾಗಿ ಅನ್ನದಾತನ ಬಾಳು ನಲುಗಿ ಹೋಗಿದೆ. ಜಿಲೆಟಿನ್ ಸ್ಫೋಟ ಗಣಿಗಾರಿಕೆಯಿಂದಾಗಿ ರೈತರ ಜೀವನವೇ ನಾಶವಾಗ್ತಿದೆ. ದೇವನಹಳ್ಳಿ ತಾಲೂಕಿನ ತೈಲಗೆರೆ ಬಳಿ ಬ್ಲಾಸ್ಟಿಂಗ್ ಆಗಿದ್ದು ಮೈನಿಂಗ್ ಎಗ್ಗು ಸಗ್ಗಿಲ್ಲದೆ ನಡೀತಿದೆ. ಕೆಂಪೇಗೌಡ ಏರ್ಪೋರ್ಟ್ ಕೂಗಳತೆ ದೂರದಲ್ಲೇ ಮೈನಿಂಗ್ ನಡೀತಾ ಇದೆ. ಜಿಲೆಟಿನ್ ಸ್ಫೋಟಕ ಬಳಸಿ 100 ಅಡಿ ಆಳಕ್ಕೆ ಗಣಿಗಾರಿಕೆ ನಡೆಸಲಾಗ್ತಾ ಇದೆ. ಬಳ್ಳಾರಿಯ ಗಣಿಯನ್ನೇ ಮೀರಿಸುವಂತ ಬೆಂಗಳೂರು ಸಮೀಪದಲ್ಲೇ ಈ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ನಿರಂತರ ಸ್ಫೋಟಕ ಮೈನಿಂಗ್ನಿಂದ ರೈತರು ಕಂಗಾಲಾಗಿದ್ದಾರೆ. ಶಿವಮೊಗ್ಗ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಜಿಲೆಟಿನ್ ದುರಂತ ನಡೆದರೂ ಕೇರ್ಲೆಸ್ ಮಾತ್ರ ಮುಂದುವರೆದಿದೆ. ಹಗಲು ರಾತ್ರಿ ಎಗ್ಗಿಲ್ಲದೆ ಸ್ಫೋಟಕಗಳನ್ನು ಬಳಸಿ ಮೈನಿಂಗ್ ನಡೆಸಲಾಗ್ತಾ ಇದೆ. ಸ್ಫೋಟದ ರಭಸಕ್ಕೆ ಭೂಕಂಪನದ ಅನುಭವ ಆಗ್ತಿದೆ ಅಂತ ರೈತರು ಕಣ್ಣೀರು ಸುರಿಸುತ್ತಿದ್ದಾರೆ. ಹಲವು ಬಾರಿ ದೂರು ನೀಡಿದ್ರೂ ಅಧಿಕಾರಿಗಳು ಗಪ್ಚುಪ್ಪಾಗಿದ್ದಾರೆ. ಪ್ರತಿನಿತ್ಯ ಬೆಂಗಳೂರಿಗೆ ಟನ್ಗಟ್ಟಲೆ ಜಲ್ಲಿ, ಎಂಸ್ಯಾಂಡ್, ಕಲ್ಲು ಬರ್ತಾ ಇದ್ದು ಗಣಿಗಾರಿಕೆಯ ವಿರುದ್ಧ ಹೋರಾಟ ಮಾಡಿ ಜನ ಸುಸ್ತಾಗಿದ್ದಾರೆ. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿ ಅಂಗಳಕ್ಕೂ ಗಣಿ ಕದನ ತಲುಪಿದೆ. ದಯಾಮರಣಕ್ಕೆ ಅನುಮತಿ ನೀಡುವಂತೆ ರೈತರು ಪತ್ರ ಬರೆದಿದ್ದಾರೆ. ನಿರಂತರ ಗಣಿಗಾರಿಕೆಯಿಂದ ಬೇಸತ್ತ ರೈತರು ಈ ನಿರ್ಧಾರಕ್ಕೆ ಬಂದಿದ್ದು ದಯಾಮರಣ ನೀಡುವಂತೆ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ಮದ್ದನಾಯಕನಹಳ್ಳಿಯ ಚಂದ್ರೇಗೌಡ ಸೇರಿದಂತೆ ಹಲವರು ದಯಾಮರಣಕ್ಕೆ ಮನವಿ ಮಾಡಿದ್ದು ನಿರಂತರ ಗಣಿಗಾರಿಕೆ ಹೊಡೆತಕ್ಕೆ ಸಿಲುಕಿ ರೈತರ ಬೆಳೆಗಳು ನೆಲಕಚ್ಚಿವೆ. ಗಣಿಗಾರಿಕೆಯಿಂದಾಗಿ ರೈತರ ಬೆಳೆಗಳು ನಾಶವಾಗಿ ಅನ್ನದಾತನ ಜೀವನವೇ ಬೀದಿಗೆ ಬಂದಂತಾಗಿದೆ. ಹಿಪ್ಪುನೇರಳೆ ಸೇರಿದಂತೆ ವಿವಿಧ ಬೆಳೆಗಳು ಮೈನಿಂಗ್ ಧೂಳಿಗೆ ಆಹುತಿಯಾಗಿವೆ. 100 ಅಡಿ ಆಳದವರೆಗೂ ಮೈನಿಂಗ್ ನಡೆಸಿದ್ರಿಂದ ಹಾನಿಯುಂಟಾಗಿದೆ. ಮೈನಿಂಗ್ ನಡೆಸಿದ್ರಿಂದ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಗಣಿ ಪ್ರದೇಶದ ಸುತ್ತಲಿನ ರೈತರ ಕೊಳವೆ ಬಾವಿಗಳು ಖಾಲಿಯಾಗಿವೆ. ಹೀಗಾಗಿ ಕೇಂದ್ರಕ್ಕೆ ಪತ್ರ ಬರೆದಿರುವಂತಹ ರೈತರು ದಯಾಮರಣಕ್ಕೆ ಮನವಿ ಮಾಡಿದ್ದಾರೆ. ನಂದಿ ಬೆಟ್ಟದ ಬಳಿಯ ಪಂಚಗಿರಿ ಬೆಟ್ಟಗಳ ಸಮೀಪದಲ್ಲೇ ಮೈನಿಂಗ್ ನಡೀತಾ ಇದ್ದು ನಂದಿ ಬೆಟ್ಟದ ಮೇಲೂ ಗಣಿಗಾರಿಕೆ ಪ್ರಭಾವ ಬೀರ್ತಾ ಅನ್ನೋ ಡೌಟ್ ಮೂಡಿದೆ. ಗಣಿಗಾರಿಕೆ ವೇಳೆ ಸ್ಫೋಟಕಗಳ ಬಳಕೆಯಿಂದ ಗುಡ್ಡ ಕುಸಿದ್ಯಾ ಅನ್ನುವಂತಹ ಆತಂಕ ಕೂಡ ಹೆಚ್ಚಾಗಿದೆ. ನಂದಿ ಬೆಟ್ಟದ ಕೂಗಳತೆಯ ದೂರದಲ್ಲೇ ತೈಲಗೆರೆ ಗಣಿ ಇದ್ದು ತೈಲಗೆರೆ ಗಣಿಯಿಂದಾಗಿ ಪಂಚಗಿರಿಗಳಿಗೂ ಹಾನಿಯ ಶಂಕೆ ವ್ಯಕ್ತವಾಗಿದೆ. 200 ಅಡಿಗೆ ಹೆಚ್ಚು ಆಳದವರೆಗೆ ಕಲ್ಲು ಗಣಿಗಾರಿಕೆ ನಡೆದಿದೆ. ತೈಲಗಿರಿಯಿಂದ 6 ಕಿಲೋಮೀಟರ್ ದೂರದಲ್ಲಿಯೇ ನಂದಿ ಬೆಟ್ಟವಿದ್ದು ಇಲ್ಲೂ ಕೂಡ ಭೂಕುಸಿತದ ಭೀತಿ ಶುರುವಾಗಿದೆ. ತೈಲಗೆರೆ ಬ್ಲಾಸ್ಟಿಂಗ್ ವಿಚಾರದಲ್ಲಿ ಸ್ಫೋಟಕಗಳನ್ನು ಬಳಸಿ ಗಣಿಗಾರಿಕೆ ಮಾಡ್ತಾ ಇರುವುದು ಬಯಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಬಯಲಾಗಿದೆ. ಎಸಿ ಡಿವೈಎಸ್ಪಿ ಅವರೇ ಖುದ್ದು ಪರಿಶೀಲನೆ ನಡೆಸಿ ನೀಡಿದಂತಹ ವರದಿಯಲ್ಲಿ ಗಣಿಗಾರಿಕೆಯ ನಿರ್ಲಕ್ಷ್ಯ ಬಟ ಬಯಲಾಗಿದೆ. ಗಣಿಗಾರಿಕೆಯ ನಿಯಮಗಳನ್ನೇ ಗಾಳಿಗೆ ತೂರಿ ಬ್ಲಾಸ್ಟಿಂಗ್ ಮಾಡಲಾಗಿದೆ. ಈ ಬಗ್ಗೆ ಡಿಸಿಗೆ ಅಧಿಕಾರಿಗಳು ವರದಿ ನೀಡಿದ್ದಾರೆ. ಆದರೆ ವರದಿ ನೀಡಿ 6 ತಿಂಗಳೇ ಕಳೆದೊಯ್ತಾ ಬಂದರೂ ಕೂಡ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರಿಗಳು ಮೀನಮೇಷ ಎಣಿಸುತ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಸ್ಫೋಟಕಗಳನ್ನು ಕಂಟೈನರ್ನಲ್ಲಿ ಹೈದರಾಬಾದ್ನಿಂದ ತರಿಸಿ ಮೈನಿಂಗ್ ನಡೆಸಲಾಗುತ್ತಿದೆ. ಈ ಹಿಂದೆ 25 ಲಕ್ಷ ರೂಪಾಯಿ ಮೌಲ್ಯದ ಸ್ಫೋಟಕ ತುಂಬಿದ್ದ ಲಾರಿಯನ್ನ ಅಂದಿನ ವಿಶ್ವನಾಥಪುರ ಎಸ್ಐ ಶ್ರೀನಿವಾಸ್ ಸೀಸ್ ಮಾಡಿದ್ರು. ಆದ್ರೆ ಅಂದು ಅಕ್ರಮ ಗಣಿಗಾರಿಕೆಗೆ ಸಾಥ್ ನೀಡಲಿಲ್ಲ ಅಂತ ಪ್ರಭಾವ ಬಳಸಿ ಎಸ್ಐನನ್ನ ವರ್ಗಾವಣೆ ಮಾಡಿಸಿದ್ರು. ಇದಾದ ಬಳಿಕವೂ ಎಗ್ಗಿಲ್ಲದೆ ಸ್ಫೋಟಕ ಬಳಸಿ ಮೈನಿಂಗ್ ನಡೀತಾ ಇದೆ. ಎಸಿ ಡಿವೈಎಸ್ಪಿ ವರದಿ ನೀಡಿದ್ರು. ಜಿಲ್ಲಾಡಳಿತ ಮತ್ತು ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಂಡಿಲ್ಲ. ಸ್ಫೋಟಕ ಗಣಿಗಾರಿಕೆಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶಾಮೀಲಾದ್ರ ಅಧಿಕಾರಿಗಳಿಂದಲೇ ಬಡವರಿಗೊಂದು ರೂಲ್ಸ್, ಉಳ್ಳವರಿಗೊಂದು ಕಾನೂನು ಅನ್ನೋ ಡೌಟ್ ಮೂಡಿದೆ.
ಎಸಿ ಮತ್ತು ಡಿವೈಎಸ್ಪಿ ನೇತೃತ್ವದ ತಂಡ ಗಣಿಗಾರಿಕೆಯ ನಿರ್ಲಕ್ಷ್ಯದ ಬಗ್ಗೆ ನೀಡಿದಂತಹ ವರದಿಯಲ್ಲಿ ಕ್ವಾರಿ ಮತ್ತು ಕ್ರಷರ್ನ ಲೋಪದೋಷಗಳ ಬಗ್ಗೆ ಮನವರಿಕೆ ಮಾಡಲಾಗಿದೆ. ಗಣಿಗಾರಿಕೆಯಿಂದ ಮೇಲೇಳುವ ಧೂಳು, ಕಲ್ಲಿನ ಕಣಗಳು ಅಕ್ಕಪಕ್ಕದ ತೋಟಗಳಿಗೆ ಹೋಗದಂತೆ ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಧೂಳು ನಿಯಂತ್ರಣಕ್ಕೆ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಿಲ್ಲ. ಕ್ವಾರಿ ಮತ್ತು ಕ್ರಷರ್ಗಳಿಂದ ಬರುವ ಧೂಳಿನಿಂದ ರೈತರ ಬೆಳೆಗಳು ನಾಶವಾಗಿ ನಷ್ಟವಾಗ್ತಾ ಇದ್ದು, ಈ ಬಗ್ಗೆ ಪರಿಸರ ತಜ್ಞರಿಂದ ಪರಿಶೀಲನೆ ನಡೆಸಬೇಕಿದೆ. ಕೋರಮಂಗಲ ಆಕ್ಸಿಡೆಂಟ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಹೇಗೆ? ಅಪಘಾತಕ್ಕೂ ಮುನ್ನ ಯುವತಿಯರು ಹೋಗಿದ್ದು ಎಲ್ಲೆಲ್ಲಿಗೆ? ಯುವತಿಯರು ಎಣ್ಣೆ ಪಾರ್ಟಿ ಮಾಡಿದ್ದು ನಿಜಾನ? ನೋಡೋಣ ಆಕ್ಸಿಡೆಂಟ್ ಮಿಸ್ಟ್ರಿ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಆಡಿ ಕಾರು ಅಪಘಾತ ಕೇಸ್ಗೆ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಅಪಘಾತಕ್ಕೂ ಮುನ್ನ ನಡೆದ ಘಟನೆಗಳು ಏನೇನು ಅನ್ನೋದೇ ಕುತೂಹಲ ಮೂಡಿಸುತ್ತೆ. ಕೋರಮಂಗಲದಲ್ಲಿ ಗಲ್ಲಿಗಳಲ್ಲಿ ಯುವತಿಯರು ಸಂಚರಿಸಿದ್ದೇಕೆ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಮೂಡಿಸಿದೆ. ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವಂತಹ ಆ ದೊಡ್ಡ ಸಾಕ್ಷ್ಯವೇ ಅಪಘಾತದ ಬಗ್ಗೆ ದೊಡ್ಡ ಸುಳಿವು ನೀಡಿದೆ. ಅಪಘಾತಕ್ಕೂ ಮುನ್ನ ಆಡಿ ಕಾರಿನಲ್ಲಿದ್ದ ಸ್ನೇಹಿತರ ಟೀಮ್ ಭರ್ಜರಿ ಪಾರ್ಟಿ ಮಾಡಿತ್ತು. ಸ್ನೇಹಿತರೆಲ್ಲ ಸೇರಿ ಪಾರ್ಟಿ ಮಾಡಿರೋದಕ್ಕೆ TV9 ಬಳಿ ಬಲವಾದ ಸಾಕ್ಷ್ಯ ಕೂಡ ಸಿಕ್ಕಿದೆ. ಅಪಘಾತಕ್ಕೂ 5 ಗಂಟೆ ಹಿಂದಿನ ಸೀನ್ಗಳು ಏನೇನು ಅಂತ ನೋಡೋದಾದ್ರೆ, ಆಕ್ಸಿಡೆಂಟ್ಗೂ ಮುನ್ನ ಪಿಜಿಯಿಂದ ಯುವತಿಯರು ಹೊರಟಿದ್ರು. ಸೋಮವಾರ ರಾತ್ರಿ 8:39ಕ್ಕೆ ಪಿಜಿಯಿಂದ ಹೊರಟಿದಂತ ಇಬ್ಬರು ಯುವತಿಯರು ಕೈಗಳಲ್ಲಿ ಬ್ಯಾಗ್ಗಳನ್ನ ಹಿಡಿದು ಹೊರಗೆ ಬಂದಿದ್ರು. ಪಿಜಿಯಿಂದ ಹೊರಹೋಗಿದ್ದ ಇಬ್ಬರು ಯುವತಿಯರ ಪೈಕಿ ಒಬ್ಬ ಯುವತಿಯ ಕೈಯಲ್ಲಿ ಖಾಲಿ ಬ್ಯಾಗ್ ಇತ್ತು. ಆದರೆ ಇನ್ನೊಬ್ಬಳ ಕೈಯಲ್ಲಿ ತುಂಬಿದ ಬ್ಯಾಗ್ ಇತ್ತಂತೆ. ರಸ್ತೆಯಿಂದ ಎಡಕ್ಕೆ ತಿರುಗಿಕೊಂಡು ಇಬ್ಬರು ಯುವತಿಯರು ಮುಖ್ಯ ರಸ್ತೆಗೆ ಎಂಟ್ರಿ ಕೊಟ್ಟಿದ್ರು. ತರಾತುರಿಯಲ್ಲಿ ಇಬ್ಬರು ಯುವತಿಯರು ಪಿಜಿಯಿಂದ ಹೊರಗೆ ಬ್ಯಾಗ್ ಹಿಡಿದು ಓಡಾಡಿದ್ರು. ಪಿಜಿಯಿಂದ ಹೊರಟಿದ್ದ ಯುವತಿಯರು ಮುಖ್ಯ ರಸ್ತೆಯ ಮದ್ಯದ ಅಂಗಡಿಗೆ ಹೋಗಿದ್ರು. ಆ ಯುವತಿಯರು ಮುಖ್ಯ ರಸ್ತೆಯಲ್ಲಿದ್ದ ಮದ್ಯದ ಅಂಗಡಿಗೆ ತೆರಳಿ ಮದ್ಯ ಖರೀದಿಸಿದ್ದಾರೆ. ನೈಟ್ ಕರ್ಫ್ಯೂ ಜಾರಿಯಾಗುವ ಧಾವಂತದಲ್ಲಿ ಮದ್ಯ ಖರೀದಿ ಮಾಡಿದ್ದಾರೆ. ಅಂಗಡಿಯಲ್ಲಿ ಮದ್ಯ ಖರೀದಿಸಿ ಬ್ಯಾಗ್ಗೆ ತುಂಬಿಕೊಂಡು ತೆರಳಿದ್ದಾರೆ ಎನ್ನಲಾಗಿದೆ. ಮದ್ಯದ ಅಂಗಡಿಗೆ ಆಗಮಿಸಿದ ಇಬ್ಬರು ಯುವತಿಯರು ಎಣ್ಣೆ ಖರೀದಿ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಕೆಲವು ವಸ್ತುಗಳನ್ನ ಬ್ಯಾಗ್ಗೆ ತುಂಬುವ ದೃಶ್ಯ ಸೆರೆಯಾಗಿದೆ. ಯುವತಿಯರು ಬ್ಯಾಗ್ಗೆ ತುಂಬಿದ್ದು ಮದ್ಯದ ಬಾಟಲ್ ಎಂಬ ಅನುಮಾನ ಶುರುವಾಗಿದೆ. ಅಲ್ಲಿಂದ ನೇರವಾಗಿ ನವೀಕರಣವಾಗ್ತಿದ್ದ ಪಬ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಪಬ್ ನವೀಕರಣವಾಗ್ತಾ ಇದ್ದಿದ್ದರಿಂದಾಗಿ ಅಲ್ಲಿಂದ ಯುವತಿಯರು ಮತ್ತೆ ಹೊರಹೋಗಿದ್ದಾರಂತೆ. ಪಾರ್ಟಿ ಮಾಡುವ ಸಲುವಾಗಿ ಪಬ್ಗೆ ಹೋಗಿದ್ದ ಯುವತಿಯರು ಮತ್ತೆ ಅಲ್ಲಿಂದ ಹೊರಬಂದಿದ್ದು ನೇರವಾಗಿ ಸೋನಿ ಸಿಗ್ನಲ್ ಕಡೆಗೆ ಎಂಟ್ರಿ ಕೊಟ್ಟಿದ್ರು. ಇಬ್ಬರು ಯುವತಿಯರು ಸೋನಿ ಸಿಗ್ನಲ್ ಕಡೆ ತೆರಳೋ ದೃಶ್ಯ ಸರಿಯಾಗಿದೆ. ಸಿಗ್ನಲ್ ಪಕ್ಕದ ಅಂಗಡಿಯೊಂದರಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ಯುವತಿಯರು ಓಡಾಟದ ದೃಶ್ಯ ಸರಿಯಾಗಿದೆ. ಆಡಿ ಕಾರು ಅಪಘಾತದ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಟ್ರಾಫಿಕ್ ಪೊಲೀಸರ ಜೊತೆಗೆ ಲಾ ಅಂಡ್ ಆರ್ಡರ್ ಪೊಲೀಸರಿಂದಲೂ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಪೊಲೀಸರ ಮಾಹಿತಿ ಸಂಗ್ರಹದ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅಪಘಾತಕ್ಕೂ ಮತ್ತೆರಡು ಬಹುದೊಡ್ಡ ದುರಂತಗಳು ನಡೆಯಬೇಕಾಗಿತ್ತು. ಆದರೆ ಕ್ಷಣಾರ್ಧದಲ್ಲೇ ಇದು ತಪ್ಪಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಅಪಘಾತಕ್ಕೂ ಮುನ್ನ ಮತ್ತೆರಡು ಅಪಘಾತಗಳು ನಡೆಯಬೇಕಾಗಿತ್ತು. ಆದರೆ ಕೂದಲೆಳೆಯ ಅಂತರದಲ್ಲಿ ಈ ಅಪಘಾತ ತಪ್ಪಿದೆ. ಅಮಾಯಕ ಜೀವಗಳು ಬಚಾವಾಗಿವೆ. ಸೋನಿ ವರ್ಲ್ಡ್ ಸಿಗ್ನಲ್ ಬಳಿ ಝೊಮ್ಯಾಟೊ ಹುಡುಗ ಬೈಕ್ನಲ್ಲಿ ತೆರಳ್ತಾ ಇದ್ದ. ಕಾರು ವೇಗವಾಗಿ ಬರುವುದನ್ನು ನೋಡಿದ ಫುಡ್ ಡೆಲಿವರಿ ಬಾಯ್ ತಕ್ಷಣವೇ ದೂರ ಸರಿದು ಬಚಾವಾಗಿದ್ದಾನೆ. ಜಿಗ್ಜಾಗ್ ರೀತಿಯಲ್ಲಿ ಯುವಕರ ಗುಂಪು ಕಾರು ಚಲಾಯಿಸಿದೆ. ಕೋರಮಂಗಲದಲ್ಲಿ ಸುಮಾರು 1 ಗಂಟೆಗಳ ಕಾಲ ಕಾರಿನಲ್ಲಿ ಯುವಕ ಯುವತಿಯರು ಸುತ್ತಾಡಿದ್ದಾರೆ. ಕೋರಮಂಗಲದ 60 ಫೀಟ್ ರಸ್ತೆಯಲ್ಲಿ ಒಮ್ಮೆ ಎಚ್ಚರಿಕೆಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದಕ್ಕೆ NGV ಸಿಗ್ನಲ್ ಬಳಿ ಪೊಲೀಸರ ಮೇಲೆ ಕಾರು ಹರಿಸಲು ಯುವಕರು ಯತ್ನಿಸಿದ್ದಾರೆ. ಅದೃಷ್ಟವಶಾತ್ ಕಾರಿನ ವೇಗ ನೋಡಿ ಪೊಲೀಸರು ರಸ್ತೆಯ ಪಕ್ಕಕ್ಕೆ ಸರಿದಿದ್ದಾರೆ. ಆಕ್ಸಿಡೆಂಟ್ಗೆ ಸಂಬಂಧಿಸಿದಂತೆ ಪೊಲೀಸರ ತಲಾಶ್ನಲ್ಲಿ ಸಿಕ್ಕಿದ್ದೇನು? ಮೃತಪಟ್ಟ 5 ಒಂದೇ ಪಿಜಿಯಲ್ಲಿ ವಾಸ್ತವ್ಯ ಹೂಡಿದ್ರ? ನಶೆಯಲ್ಲಿ ಕಾರು ಓಡಿಸಿದ್ದೇ ದುರಂತಕ್ಕೆ ಕಾರಣವಾಯ್ತಾ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಕೋರಮಂಗಲದಲ್ಲಿ ನಡೆದ ಕಾರು ಅಪಘಾತದ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಕೋರಮಂಗಲದಲ್ಲಿನ ಎಲ್ಲಾ ಬಾರ್ ಅಂಡ್ ರೆಸ್ಟೋರೆಂಟ್, ಪಬ್ ಪರಿಶೀಲನೆಯನ್ನ ಪೊಲೀಸರು ಮಾಡಿದ್ದಾರೆ. ಕೋರಮಂಗಲದಲ್ಲಿ ಎಲ್ಲಿಯೂ ಪಾರ್ಟಿ ಮಾಡಿರೋದು ಪತ್ತೆಯಾಗಿಲ್ಲ. ಎಂಜಿ ರೋಡ್ ಸುತ್ತಮುತ್ತ ಪಾರ್ಟಿ ಮಾಡಿರೋದು ಅನುಮಾನ. ಹೀಗಾಗಿ ಸದ್ಯ ಎಂಜಿ ರಸ್ತೆಯ ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ ಬಳಿಯ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸುತ್ತಿದ್ದಾರೆ.
ಕೋರಮಂಗಲದಲ್ಲಿ ನಡೆದ ಕಾರು ಅಪಘಾತ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅಪಘಾತವಾಗಿರುವ ಕಾರಿನಲ್ಲಿ ಸಿಕ್ಕಿದ್ದು ಬರೀ 3 ಮೊಬೈಲ್ ಫೋನ್ಗಳು ಮಾತ್ರ. 3 ಮೊಬೈಲ್ ಫೋನ್ಗಳ ಡಿಸ್ಪ್ಲೇ ಒಡೆದು ಹೋಗಿದೆ. ಇದರಿಂದ ಮೊಬೈಲ್ ಕಾಲ್ ಲಿಸ್ಟ್ ಆಧರಿಸಿ ಟವರ್ ಲೊಕೇಶನ್ ಮೂಲಕ ಪಾರ್ಟಿ ಸ್ಥಳ ಪತ್ತೆಗೆ ಪೊಲೀಸರು ಯತ್ನಿಸಿದ್ದಾರೆ. ಸುಮಾರು 30 ಪೊಲೀಸರಿಗೆ ಪಾರ್ಟಿ ಜಾಗ ಪತ್ತೆ ಮಾಡುವ ಕೆಲಸವನ್ನ ಹಿರಿಯ ಅಧಿಕಾರಿಗಳು ನೀಡಿದ್ದಾರೆ. ಆಡಿ ಕಾರಿನಲ್ಲಿ ಯುವಕ ಮತ್ತು ಯುವತಿಯರು ಪಾನಮತ್ತರಾಗಿದ್ರು ಅನ್ನೋದು ಪೊಲೀಸರಿಗೆ ಅನುಮಾನ. ಬಹುತೇಕ ಕುಡಿದು ವಾಹನ ಚಲಾಯಿಸುವ ಸಾಧ್ಯತೆ ಜಾಸ್ತಿ ಅಂತ ಪೊಲೀಸರು ಹೇಳ್ತಿದ್ದಾರೆ. ಈಗಾಗಲೇ ಮೃತರ ರಕ್ತದ ಮಾದರಿ ಸಂಗ್ರಹ ಮಾಡಿರುವ ಕಾಕೆ ವೈದ್ಯಕೀಯ ವರದಿ ಬರಲಿದ್ದು ಕುಡಿದಿದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗಲಿದೆ. ಸದ್ಯ ಆಡುಗೋಡಿ ಸಂಚಾರಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಭೀಕರ ಅಪಘಾತ ಪ್ರಕರಣದ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಅಪಘಾತ ನಡೆದ ಕಾರನ್ನ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆಯೇ ಆಡುಗೋಡಿ ಸಂಚಾರಿ ಪೊಲೀಸರಿಂದ ಮಾಹಿತಿ ಸಂಗ್ರಹ ಮಾಡಿದ್ದು ಇಂದು ಆರ್ಟಿಒ ಅಧಿಕಾರಿಗಳಿಂದ ಕಾರು ಪರಿಶೀಲನೆ ನಡೆದಿದೆ. ಅಪಘಾತಕ್ಕೆ ತಾಂತ್ರಿಕ ಕಾರಣಗಳು ಕಾರಣನಾ ಅನ್ನೋದರ ಬಗ್ಗೆಯೂ ಪರಿಶೀಲನೆ ನಡೆಯುತ್ತಿದೆ. ಕೋರಮಂಗಲ ಕಾರು ಅಪಘಾತ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಒಟ್ಟು 5 ಜನರು ಝೋಲೋ ಪಿಜಿಯಲ್ಲಿ ವಾಸ್ತವ್ಯ ಹೂಡಿದ್ರು. ಉತ್ಸವ್, ಕರುಣಾಸಾಗರ್ ಬಿಟ್ರೆ ಉಳಿದವರೆಲ್ಲ ಒಂದೇ ಪಿಜಿಯಲ್ಲೇ ಇದ್ರಂತೆ. ಬಿಂದು, ಇಶಿತಾ, ಧನುಷ, ರೋಹಿತ್, ಅಕ್ಷಯ್ ಎಲ್ಲರೂ ಒಂದೇ ಪಿಜಿಯಲ್ಲಿದ್ರು. ಕೋರಮಂಗಲ 6ನೇ ಬ್ಲಾಕ್ನಲ್ಲಿರುವ ಝೋಲೋ ಪಿಜಿಯಲ್ಲಿ ಮೊದಲ ಹಾಗೂ 2ನೇ ಮಹಡಿಯಲ್ಲಿ ಮಹಿಳೆಯರಿದ್ರೆ 3 ಮತ್ತು 4ನೇ ಮಹಡಿಯಲ್ಲಿ ಪುರುಷರು ಇದ್ರಂತೆ. ಗೋವಿಂದಪುರ ಸ್ಟೇಷನ್ ವ್ಯಾಪ್ತಿಯ ಡ್ರಗ್ಸ್ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಮಾದರಿಯಲ್ಲೇ ಡ್ರಗ್ಸ್ ಸೇವನೆ ಪತ್ತೆಗೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಬಂಧಿತ 4ರನ್ನ ಪೊಲೀಸರು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಇದರಲ್ಲಿ ಸೋನಿಯಾ ಮತ್ತು ದಿಲೀಪ್ ಡ್ರಗ್ಸ್ ಸೇವಿಸಿರುವುದು ದೃಢವಾಗಿದೆ. ವಚನ್, ಭರತ್ ಟೆಸ್ಟ್ ವರದಿ ನೆಗೆಟಿವ್ ಬಂದಿದೆ. ಹೀಗಾಗಿ ಈ ಇಬ್ಬರ ಕೂದಲಿನ ಮಾದರಿ ಪರೀಕ್ಷೆ ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಮನೆಯಲ್ಲಿ ಕೆಲಸ ಮಾಡುವವರಿಂದಲೇ ಚಿನ್ನಾಭರಣ ಕಳ್ಳತನ ನಡೆದಿದೆ. ಬೆಂಗಳೂರಿನ ವೈದ್ಯ ದಂಪತಿ ಮನೆಯಲ್ಲಿ ದುಬಾರಿ ಬೆಲೆಗೆ ಚಿನ್ನಾಭರಣ ಕಳ್ಳತನ ಮಾಡಲಾಗಿತ್ತು. ಮನೆ ಕೆಲಸದಾಕೆ ಅಮ್ಮುಳನ್ನ ಮಡಿವಾಳ ಪೊಲೀಸರು ಬಂಧಿಸಿದ್ದಾರೆ. ಆಕೆಯಿಂದ ಸುಮಾರು 230 ಗ್ರಾಂ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಲವ್ ಯು ರಚ್ಚು ಶೂಟಿಂಗ್ ವೇಳೆ ಫೈಟರ್ ಸಾವು ಕೇಸ್ಗೆ ಸಂಬಂಧಿಸಿದಂತೆ ಇಷ್ಟು ದಿನ ನಿರ್ಮಾಪಕ ಗುರು ದೇಶಪಾಂಡೆ ಗಾಯಬಾಗಿದ್ರು. ಆದ್ರಿಂದು ಫೈಟರ್ ವಿವೇಕ್ ಮನೆಗೆ ಗುರು ದೇಶಪಾಂಡೆ ಭೇಟಿ ನೀಡಲಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಭೇಟಿಯಾಗುವ ಸಾಧ್ಯತೆ ಇದ್ದು ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲಿದ್ದಾರೆ. ಘಟನೆ ಬಳಿಕ ನಿರ್ಮಾಪಕ ಗುರು ದೇಶಪಾಂಡೆ ಪತ್ತೆಯಾಗಿದ್ರು. ಬೆಂಗಳೂರಿನ ಹಲವೆಡೆ ರಸ್ತೆ ಕಾಮಗಾರಿಗಳು ನಡೆಯುತ್ತಿದ್ದು ಕೆಲ ಕಳಪೆ ಕಾಮಗಾರಿಗಳಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಕಳಪೆ ಕಾಮಗಾರಿಯಿಂದ ರಸ್ತೆ ಕುಸಿದು ಲಾರಿಯೊಂದು ಪಲ್ಟಿಯಾಗಿದೆ. ಬೆಂಗಳೂರಿನ ರಿಚ್ಮಂಡ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಲಾರಿ ಸೈಡ್ಗೆ ನಿಲ್ಲಿಸಿ ವಿಳಾಸ ಕೇಳುವ ವೇಳೆ ಲಾರಿ ಏಕಾಏಕಿ ಪಲ್ಟಿಯಾಗಿದೆ. ಬಳಿಕ ಪಲ್ಟಿಯಾದ ಲಾರಿಯನ್ನು ಪೊಲೀಸರು ತೆರವುಗೊಳಿಸಿದರು. ಬೆಂಗಳೂರಲ್ಲಿರೋ ಅನಧಿಕೃತ ಪುತ್ಥಳಿಗಳನ್ನು ತೆರವುಗೊಳಿಸಲಾಗುತ್ತಾ? ವ್ಯಾಕ್ಸಿನ್ ಹಾಕಿಸಿಕೊಳ್ಳದವರಿಗೆ ಪಡಿತರ ಪಿಂಚಣಿ ಇಲ್ಲ ಎಂದ ಡಿಸಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದು ಹೇಗೆ? ಕನ್ನಡ ಕಡೆಗಣಿಸಿದ್ದ ಮೆಟ್ರೋಗೆ ನೋಟಿಸ್ ಕೊಟ್ಟ ಸಚಿವ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಅನಧಿಕೃತ ಪುತ್ಥಳಿಗಳನ್ನು ತೆರವುಗೊಳಿಸಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಜ್ಜಾಗಿದೆ. ನಗರದಲ್ಲಿರೋ ಅನಧಿಕೃತ ಪುತ್ಥಳಿಗಳಿಗೆ ಮುಕ್ತಿ ಕಾಣಿಸಲು ಸಿದ್ಧವಾಗಿದೆ. ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಸರ್ವೆ ನಡೆಸಿದ್ದು ಕ್ರಮಕ್ಕೆ ಮುಂದಾಗಿದ್ದು, ಸರ್ವೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ಡಾಕ್ಟರ್ ವಿಷ್ಣುವರ್ಧನ್, ಬಸವಣ್ಣನವರ ಅನಧಿಕೃತ ಪುತ್ಥಳಿಗಳನ್ನು ಗುರುತಿಸಲಾಗಿದ್ದು ಶೀಘ್ರದಲ್ಲೇ ತೆರವುಗೊಳಿಸಲು ಬಿಬಿಎಂಪಿ ಮುಂದಡಿ ಇಟ್ಟಿದೆ. ವ್ಯಾಕ್ಸಿನ್ ಹಾಕಿಸಿಕೊಳ್ಳದವರಿಗೆ ಪಡಿತರ ಪಿಂಚಣಿ ಇಲ್ಲ ಅಂತ ಆದೇಶ ಹೊರಡಿಸಿದ್ದ ಚಾಮರಾಜನಗರ ಡಿಸಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕಿಡಿಕಾರಿದ್ದಾರೆ. ಲಸಿಕೆ ಪಡೆಯದಿದ್ರೆ ಪಡಿತರ ಪಿಂಚಣಿ ಇಲ್ಲ ಅಂತಾರೆ. ಬಿಜೆಪಿ ಸರ್ಕಾರ ಚಾಮರಾಜನಗರದಲ್ಲಿ ಹೀಗೆ ಹೇಳಿದೆ. ಆದರೆ ಜನರಿಗೆ ಕೊಡಲು ನಿಮ್ಮ ಬಳಿ ಲಸಿಕೆ ಇದೆಯಾ? ಲಸಿಕೆ ಪಡೆಯುವಂತೆ ಜನರನ್ನ ಮನವೊಲಿಸಿದ್ದಾರಾ? ಹೀಗೆ ಹೆದರಿಸುವುದು ಅಕ್ರಮ, ಅನೈತಿಕ, ಅಸಂವಿಧಾನಿಕ ಅಂತ ಡಿಕೆ ಶಿವಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಪ್ರಶ್ನಿಸಿದ್ದಾರೆ. ಸರ್ಕಾರ ಚಾಮರಾಜನಗರ ಜಿಲ್ಲಾಡಳಿತಕ್ಕೆ ನಾಚಿಕೆಯಾಗಬೇಕು ಅಂತಾನೂ ಸಾಮಾಜಿಕ ಜಾಲತಾಣದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆಕ್ರೋಶ ಹೊರಹಾಕಿದ್ದಾರೆ.
ಆಕ್ಸಿಜನ್ ಪೂರೈಸದೆ 36 ಅಮಾಯಕರ ಜೀವ ತೆಗೆದ್ರು. ಅಮಾಯಕ ಮೃತರಿಗೆ ಪರಿಹಾರ, ಆಕ್ಸಿಜನ್, ಲಸಿಕೆ ಪೂರೈಸದಿದ್ದಕ್ಕೆ ಕ್ಷಮೆ ಕೇಳಿ ಅಂತ ಡಿಕೆಶಿ ಆಗ್ರಹಿಸಿದ್ದಾರೆ. ಮಂಡ್ಯದ ಸಂಸದೆ ಸುಮಲತಾ ಮಂಡ್ಯದಲ್ಲಿ ಸ್ವಂತ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಮಂಡ್ಯ ತಾಲೂಕಿನ ಹನಕೆರೆ ಗ್ರಾಮದ ಸಮೀಪ ನೂತನ ಮನೆ ನಿರ್ಮಾಣಕ್ಕೆ ಸಂಸದೆ ಸುಮಲತಾ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಈ ವೇಳೆ ಪುತ್ರ ಅಭಿಷೇಕ್ ಸಾಥ್ ಕೊಟ್ಟರು. ಮಂಡ್ಯದ ಸಂಸದೆಯಾಗಿರೋ ಸುಮಲತಾಗೆ ಮಂಡ್ಯದಲ್ಲಿ ಮನೆಗೆ ಇಲ್ಲ ಅಂತ ಟೀಕಿಸುತ್ತಿದ್ದ ಎದುರಾಳಿ ನಾಯಕರ ಟೀಕೆಗೆ ಸುಮಲತಾ ಮನೆ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ತಡಸ ಗ್ರಾಮದಲ್ಲಿ ಪ್ರವಾಸಿ ಮಂದಿರ ನಿರ್ಮಾಣಕ್ಕೆ ಸಿಎಂ ಬೊಮ್ಮಾಯಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ಮತ್ತು ಜಲಸಂಪನ್ಮೂಲ ಇಲಾಖೆ ಸಚಿವ ಗೋವಿಂದ ಕಾರಜೋಳ, ನಗರಾಭಿವೃದ್ಧಿ ಇಲಾಖೆ ಸಚಿವ ಬೈರತಿ ಬಸವರಾಜ್ ಸಾಥ್ ಕೊಟ್ಟರು. ಪಕ್ಕದ ರಾಜ್ಯಗಳಾದ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ರಾಜ್ಯ ಆರೋಗ್ಯ ಇಲಾಖೆ ಎಚ್ಚೆತ್ತಿದೆ. ರಾಜ್ಯದಲ್ಲಿ ಮತ್ತಷ್ಟು ಬಿಗಿ ಕ್ರಮ ಜಾರಿಗೊಳಿಸಲು ಮುಂದಾಗಿದೆ. ಅದರಲ್ಲೂ ಗಡಿ ಭಾಗದಿಂದ ಕರುನಾಡಿಗೆ ಎಂಟ್ರಿ ಕೊಡುವವರ ಮೇಲೆ ಹೆಚ್ಚು ನಿಗಾ ವಹಿಸಲು ಸಿಬ್ಬಂದಿಗೆ ಸೂಚಿಸಿದೆ. ಗಡಿ ಭಾಗಗಳಲ್ಲಿ ಸಿಬ್ಬಂದಿ ಹೇಗೆಲ್ಲ ಕಾರ್ಯನಿರ್ವಹಿಸಬೇಕು, ಏನೆಲ್ಲ ರೂಲ್ಸ್ ಪಾಲಿಸಬೇಕು ಎಂಬುದರ ಬಗ್ಗೆ ಇಂದು ಸಂಜೆ ಹೊಸ ಮಾರ್ಗಸೂಚಿಯನ್ನ ಆರೋಗ್ಯ ಇಲಾಖೆ ರಿಲೀಸ್ ಮಾಡಲಿದೆ. ಸೌತ್ ಆಫ್ರಿಕಾದಲ್ಲಿ ಕುಖ್ಯಾತ ಪಾತಕಿ ಬಾಂಬೆ ರವಿ ಮೃತಪಟ್ಟಿದ್ದಾನೆ. ಹಲವು ವರ್ಷಗಳಿಂದ ಬೆಂಗಳೂರು ಪೊಲೀಸರಿಗೆ ಬೇಕಾಗಿದ್ದ ಬಾಂಬೆ ರವಿ ಕಳೆದ ವರ್ಷ ನಿರ್ಮಾಪಕ ಉಮಾಪತಿ ದೀಪಕ್ಗೆ ಧಮಕಿ ಹಾಕಿದ್ದ. ಹಣಕ್ಕೆ ಧಮಕಿ ಹಾಕಿ ಕೊಲೆಗೆ ಸುಪಾರಿ ನೀಡಿದ್ದ ಪಾತಕಿ ಬಾಂಬೆ ರವಿ ಬಂಧನಕ್ಕೆ ಪೊಲೀಸರು ವಿದೇಶಕ್ಕೂ ಹೋಗಿದ್ರು. ನಿನ್ನೆ ಕುಖ್ಯಾತ ಪಾತಕಿ ಬಾಂಬೆ ರವಿ ಸಾವಿನ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೊರೋನಾದಿಂದ ಸೌತ್ ಆಫ್ರಿಕಾದಲ್ಲಿ ಕಿಡಿಕಿಡಿ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ. ನಾಯಂಡಹಳ್ಳಿ ಮತ್ತು ಕೆಂಗೇರಿ ಮಾರ್ಗದ ಮೆಟ್ರೋ ಟ್ರೈನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆ ಕಡೆಗಣಿಸಲಾಗಿತ್ತು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಈ ಬಗ್ಗೆ ವಿವರಣೆ ನೀಡುವಂತೆ ಮೆಟ್ರೋ ಎಂಡಿಗೆ ನೋಟಿಸ್ ನೀಡಿದ್ದಾರೆ. ಕನ್ನಡ ಭಾಷೆ ಕಡೆಗಣನೆ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಪಂಜಶೀರ್ ಪ್ರಾಂತ್ಯದ ಮೇಲೆ ತಾಲಿಬಾನ್ ಉಗ್ರರು ದಾಳಿ ಮಾಡಿದ ಹೇಗೆ? ತಾಲಿಬಾನ್ನ 41 ಉಗ್ರರನ್ನ ಪಂಜಶೀರ್ನವರು ಹೆಡೆಮುರಿ ಕಟ್ಟಿದ್ದೇ ರೋಚಕ. ಕಾಬೂಲ್ನಿಂದ ಸೇನೆ ವಾಪಸ್ ಕರೆಸಿಕೊಂಡಿದ್ದಕ್ಕೆ ಸಮರ್ಥಿಸಿಕೊಂಡಿದ್ಯಾರು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ತಾಲಿಬಾನ್ ನಾಯಕರು 3 ದಿನಗಳ ಕಾಲ ಸಭೆ ನಡೆಸಿದ್ದಾರೆ. ಅಫ್ಘಾನಿಸ್ತಾನದ ಪ್ರಸಕ್ತ ಸ್ಥಿತಿಗತಿಗಳ ಬಗ್ಗೆ 3 ದಿನ ನಡೆದ ಸಭೆ ಮುಕ್ತಾಯವಾಗಿದೆ. ಅಫ್ಘಾನಿಸ್ತಾನದಲ್ಲಿ ಹೊಸ ಸರ್ಕಾರ ರಚನೆಯ ಬಗ್ಗೆ ಮಾತುಕತೆ ನಡೆದಿದೆ. ರಾಜಕೀಯ ಭದ್ರತೆ, ಸಾಮಾಜಿಕ ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ತಾಲಿಬಾನ್ ಸುಪ್ರೀಂ ಲೀಡರ್ ಹಬೀತುಲ್ಲಾ ಅಖಂದಾಜ ನೇತೃತ್ವದಲ್ಲಿ ಈ ಸಭೆ ನಡೆಸಲಾಗಿದೆ. ಅಫ್ಘಾನಿಸ್ತಾನದ ಪಂಜಶೀರ್ ಪ್ರಾಂತ್ಯದ ಮೇಲೆ ತಾಲಿಬಾನಿಗಳು ತಮ್ಮ ದಾಳಿಯನ್ನು ಮುಂದುವರೆಸಿದ್ದಾರೆ. ಖಾವಕ್ ಪರಿಯನ್ ಜಿಲ್ಲೆಗಳ ಭಾಗದಿಂದ ಪಂಜಶೀರ್ ಪ್ರಾಂತ್ಯದ ಮೇಲೆ ದಾಳಿ ನಡೆಯುತ್ತಿದೆ. ತಾಲಿಬಾನ್ ಉಗ್ರಗಾಮಿಗಳ ದಾಳಿಯನ್ನು ನಾರ್ದರ್ನ್ ಅಲಯನ್ಸ್ ಪ್ರತಿ ದಾಳಿ ನಡೆಸುವ ಮೂಲಕ ಹಿಮ್ಮೆಟ್ಟಿಸಿದೆ. ಮೊನ್ನೆಯಿಂದ ತಾಲಿಬಾನಿಗಳು ದಾಳಿ ನಡೆಸ್ತಾ ಇದ್ರು. ಪಂಜಶೀರ್ ಪ್ರಾಂತ್ಯವನ್ನ ಆಕ್ರಮಣ ಮಾಡಿಕೊಳ್ಳಲು ತಾಲಿಬಾನ್ ಉಗ್ರಗಾಮಿ ಸಂಘಟನೆಗೆ ಸಾಧ್ಯವಾಗಿಲ್ಲ. ಪಂಜಶೀರ್ ಪ್ರಾಂತ್ಯದ ಮೇಲೆ ದಾಳಿಗೆ ಯತ್ನಿಸಿದ 41 ತಾಲಿಬಾನ್ ಉಗ್ರಗಾಮಿಗಳನ್ನು ಹತ್ಯೆ ಮಾಡಲಾಗಿದೆ. ನಾರ್ದರ್ನ್ ಅಲೈನ್ ತಾಲಿಬಾನಿಗಳನ್ನು ಹತ್ಯೆ ಮಾಡಿದೆ. ಇನ್ನು 20 ಮಂದಿ ತಾಲಿಬಾನಿ ಉಗ್ರರನ್ನ ಸೆರೆ ಹಿಡಿಯಲಾಗಿದೆ. ನಾವು ನಿಮ್ಮನ್ನು ಪಂಜಶೀರ್ ಪ್ರಾಂತ್ಯದೊಳಗೆ ಬರಲು ಬಿಡುತ್ತೇವೆ, ಆದರೆ ಹೊರತು ಹೋಗಲು ನಾವು ಬಿಡೋದಿಲ್ಲ ಅಂತ ನಾರ್ದರ್ನ್ ಅಲೈನ್ಸ್ ಕಮಾಂಡರ್ ಹಸೀಬ್ ಹೇಳಿದ್ದಾರೆ. ಅಫ್ಘಾನಿಸ್ತಾನದಿಂದ ಅಮೆರಿಕ ಸೇನೆಯನ್ನ ವಾಪಸ್ ಕರೆಸಿಕೊಂಡ ತೀರ್ಮಾನವನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸಮರ್ಥಿಸಿಕೊಂಡಿದ್ದಾರೆ. ಅಮೆರಿಕ ಸೇನೆ ವಾಪಸ್ ಕರೆಸಿಕೊಂಡ ತೀರ್ಮಾನ ಸರಿಯಾದ ತೀರ್ಮಾನ, ಬುದ್ಧಿವಂತಿಕೆಯ ತೀರ್ಮಾನ, ಅಮೆರಿಕದ ಪಾಲಿಗೆ ಅತ್ಯುತ್ತಮ ತೀರ್ಮಾನ ಎಂದು ಜೋ ಬೈಡನ್ ಹೇಳಿದ್ದಾರೆ. ಯಾವುದೇ ಯುದ್ಧಗಳಲ್ಲಿ ಕಡಿಮೆ ರಿಸ್ಕ್, ಕಡಿಮೆ ವೆಚ್ಚ, ಕಡಿಮೆ ಗ್ರೇಡ್ ಎಂಬುದು ಇಲ್ಲ ಎಂದು ಜೋ ಬೈಡನ್ ಹೇಳಿದ್ದಾರೆ. ಭಯೋತ್ಪಾದನೆಯ ವಿರುದ್ಧದ ನಮ್ಮ ಸಮರ ಅಫ್ಘಾನಿಸ್ತಾನ ಇತರೆ ದೇಶಗಳಲ್ಲಿ ಮುಂದುವರಿಯಲಿದೆ ಎಂದು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಐಸಿಸ್ ಖೋರಾಸನ ಜೊತೆಗಿನ ಹೋರಾಟ ಇನ್ನೂ ಮುಗಿದಿಲ್ಲ. ಇನ್ನು ಅಫ್ಘಾನಿಸ್ತಾನದಲ್ಲಿ ಯುದ್ಧ ಅಂತ್ಯದ ಕಾಲ ಈಗ ಭವಿಷ್ಯದ ಕಡೆ ನೋಡುವ ಸಮಯವೇ ಹೊರತು ಭೂತಕಾಲವನ್ನು ನೋಡುವ ಸಮಯವಲ್ಲ ಅಂತ ಜೋ ಬೈಡನ್ ಹೇಳಿದ್ದಾರೆ.
ಮತ್ತೆ ಅಫ್ಘಾನಿಸ್ತಾನಕ್ಕೆ ಅಮೆರಿಕದ ಸೇನೆಯನ್ನ ಕಳಿಸಲ್ಲ ಎಂದು ಅಮೆರಿಕದ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಜೆನ್ ಸಾಕಿ ಹೇಳಿದ್ದಾರೆ. ಮತ್ತೆ ಸೇನೆ ಕಳಿಸುವ ಆಲೋಚನೆ ಅಧ್ಯಕ್ಷರಿಗಿಲ್ಲ. ಅಫ್ಘಾನ್ ನಿರಾಶ್ರಿತರಿಗೆ ನೆಲೆ ಕಲ್ಪಿಸುವುದರತ್ತ ನಮ್ಮ ಗಮನ ಇದೆ ಎಂದು ಜೆನ್ ಸಾಕಿ ಹೇಳಿದ್ದಾರೆ. ಭಾರತ ಹಾಗೂ ತಾಲಿಬಾನ್ ಉಗ್ರಗಾಮಿ ಸಂಘಟನೆಯ ನಡುವೆ ಕತಾರ್ ರಾಜಧಾನಿ ದೋಹಾದಲ್ಲಿ ಮಾತುಕತೆ ನಡೆದಿದೆ. ಕತಾರ್ನ ಭಾರತದ ರಾಯಭಾರಿ ದೀಪಕ್ ಮಿತ್ತಲ್ ಹಾಗೂ ತಾಲಿಬಾನ್ ರಾಜಕೀಯ ವ್ಯವಹಾರಗಳ ಡೆಪ್ಯೂಟಿ ಲೀಡರ್ ಮೊಹಮ್ಮದ್ ಅಬ್ಬಾಸ್ ಸ್ಟನೈಕಜಿ ನಡುವೆ ಮಾತುಕತೆ ನಡೆದಿದೆ. ಅಫ್ಘಾನ್ನಲ್ಲಿರುವ ಭಾರತದ ನಾಗರಿಕರ ಸುರಕ್ಷತೆ, ಭದ್ರತೆ, ಭಾರತಕ್ಕೆ ಶೀಘ್ರ ವಾಪಸ್ ಬರುವ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಎಂದು ಕೇಂದ್ರದ ವಿದೇಶಾಂಗ ಇಲಾಖೆ ಹೇಳಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಸೇರಿ ಅಡುಗೆ ಇಂಧನದ ಬೆಲೆ ಏರಿಕೆಯಾಗುತ್ತಲೇ ಇದೆ. ಎಲ್ಪಿಜಿ ಅಡುಗೆ ಸಿಲಿಂಡರ್ ಬೆಲೆ ಮತ್ತೆ 25 ರೂಪಾಯಿ ಏರಿಕೆಯಾಗಿದೆ. ಜನವರಿ 1ರಿಂದ ಸೆಪ್ಟೆಂಬರ್ 1ರವರೆಗೆ 190 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಅಡುಗೆ ಸಿಲಿಂಡರ್ ಬೆಲೆ 862 ರೂಪಾಯಿ ಇತ್ತು. ಆದ್ರೀಗ ಎಲ್ಪಿಜಿ ಅಡುಗೆ ಸಿಲಿಂಡರ್ ಬೆಲೆ 887ಕ್ಕೆ ಏರಿಕೆಯಾಗಿದೆ. ಕೇವಲ 15 ದಿನಗಳ ಅಂತರದಲ್ಲಿ ಸಿಲಿಂಡರ್ ಬೆಲೆ 50 ರೂಪಾಯಿ ಏರಿಕೆಯಾಗಿದೆ. ಭಾರತದಲ್ಲಿ ನಿನ್ನೆ ಒಂದೇ ದಿನ 1.22 ಕೋಟಿ ಡೋಸ್ ಕೊರೋನಾ ಲಸಿಕೆ ನೀಡಲಾಗಿದೆ. 4 ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ 1 ಕೋಟಿ ಡೋಸ್ಗೂ ಅಧಿಕ ಡೋಸ್ ಲಸಿಕೆಯನ್ನು ಜನರಿಗೆ ನೀಡಲಾಗಿದೆ. ಆಗಸ್ಟ್ 27ರಂದು ಕೂಡಲೇ ಒಂದೇ ದಿನ 1 ಕೋಟಿ ಡೋಸ್ಗೂ ಹೆಚ್ಚಿನ ಲಸಿಕೆ ನೀಡಲಾಗಿತ್ತು. ಆಗಸ್ಟ್ ತಿಂಗಳಲ್ಲಿ 18 ಕೋಟಿ ಡೋಸ್ಗಿಂತ ಹೆಚ್ಚಿನ ಡೋಸ್ ಲಸಿಕೆಯನ್ನು ಜನರಿಗೆ ನೀಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.